ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ. ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯರು ಯಾರೇ ಒಂದು ವ್ಯಕ್ತಿ ಬಂದರೂ ನಮಗೆ ಒಂದು ಕಾರ್ಮಿಕ್ ರಿಲೇಶನ್ಶಿಪ್ ಇರುತ್ತೆ. ಅವರು ನಮ್ಮ ಜೀವನದಲ್ಲಿ ಯಾವುದೋ ಒಂದು ಕರ್ಮವನ್ನು ತೀರಿಸಲಿಕ್ಕೆ ಬರ್ತಾರೆ. ಯಾವುದು ಒಳ್ಳೆಯ ಸಂಬಂಧ ಆಗಿರಲಿ, ಕೆಟ್ಟ ಸಂಬಂಧ ಆಗಿರಲಿ, ಅವರು ನಮ್ಮ ಜೀವನಕ್ಕೆ ಬಂದಿರೋದು ಯಾವುದೋ ಒಂದು ಉದ್ದೇಶ ಮೂಲಕ. ಹಾಗಾಗಿ ನಾವು ಪ್ರತಿಯೊಬ್ಬ ವ್ಯಕ್ತಿಯನ್ನು ನಾವು ಯಾರನ್ನು ಮೀಟ್ ಮಾಡ್ತೀವೋ ನಮ್ಮ ಜೀವನಕ್ಕೆ ಯಾವುದೋ ಒಂದು ಪಾಠವನ್ನು ಕಲಿಸ್ಲಿಕ್ಕೆ ಬಂದಿದ್ದಾರೆ. ಸೂಕ್ಷ್ಮವಾಗಿ ನಿಮ್ಮ ಜೀವನವನ್ನು ಗಮನಿಸಿ. ನಿಮ್ಮ ಜೀವನದಲ್ಲಿ ಆಗಿರೋದು ಎಲ್ಲವೂ ಒಳ್ಳೆಯದಕ್ಕೆ ಅಲ್ವಾ? ಯಾರೇ ಒಬ್ಬರು ವ್ಯಕ್ತಿ ಬಂದು ಕೆಟ್ಟದ್ದು ಮಾಡಿದ್ದಾರೆ ಅಂತ ಹೇಳಿದ್ರು ನಮಗೆ ಯಾವುದೋ ಒಂದು ರೂಪದಲ್ಲಿ ಬುದ್ಧಿಯನ್ನು ಹೇಳ್ಕೊಟ್ಟಿರ್ತಾರೆ. ಹಾಗಾಗಿ ಇವತ್ತು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ನಮ್ಮ ಸೈಕಾಲಜಿಕಲ್ ವೆಲ್ ಬೀಯಿಂಗ್ಗೆ ಪ್ರಾಣಿಗಳು ಎಷ್ಟು ಮುಖ್ಯ ಅನ್ನೋದು. ಹೌದು, ಅದರಲ್ಲೂ ನಾಯಿಗಳು ಅಥವಾ ಯಾವುದೇ ಒಂದು ಮನೆಯಲ್ಲಿ ಯಾವುದೇ ಒಂದು ರೀತಿಯ ಒಂದು ಪ್ರಾಣಿ ಇದ್ರೆ ನಮ್ಮ ಮಾನಸಿಕ ನೆಮ್ಮದಿಯನ್ನು ಹೇಗೆ ಕಂಡುಕೊಳ್ಬೋದು ಅನ್ನೋದು. ಹೌದು, ಇವತ್ತು ನೋಡಿ, ಪ್ರೀತಿ ಅನ್ನೋದು ಒಂದು ಟ್ರಾನ್ಸಾಕ್ಷನಲ್ ರಿಲೇಶನ್ಶಿಪ್ ಆಗಿಬಿಟ್ಟಿದೆ. ಲವ್ ಇಸ್ ವೆರಿ ಟ್ರಾನ್ಸಾಕ್ಷನಲ್. ನೀನು ಇದನ್ನು ಮಾಡು, ನಾನು ಅದನ್ನು ಮಾಡ್ತೀನಿ, ನೀನು ನನ್ನ ರೀತಿಯಲ್ಲಿ ನಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಆ ಪ್ರೀತಿ ನಶಿಸ್ತಾ ಹೋಗುತ್ತೆ. ನೋಡಿ, ನೀವು ಒಬ್ಬ ವ್ಯಕ್ತಿಯನ್ನು ಪ್ರೀತಿಸ್ತಾ ಇದ್ರೆ ಅವರು ಹೇಗಿರಬೇಕೋ ಹಾಗೆ ಬಿಡಬೇಕು ಹೊರತು ಅವರನ್ನು ಕಂಟ್ರೋಲ್ ಮಾಡ್ತಾ ಇದ್ರೆ ಅಲ್ಲಿ ಅನ್ಕಂಡೀಷ್ನಲ್ ಲವ್ ಹೇಗಿದೆ? ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಹಾಗಾಗಿ ನೀವು ಒಬ್ಬರಿಗೆ ಪ್ರೀತಿಯನ್ನು ಕೊಡುವಾಗ ಅನ್ಕಂಡೀಷ್ನಲ್ ಲವ್, ಆದರೆ ನಾವು ಮನುಷ್ಯರು ಅನ್ಕಂಡೀಷ್ನಲ್ ಲವ್ ಅನ್ನು ಕೊಡೋದು ತುಂಬಾ ಕಷ್ಟ. ಹಾಗಾಗಿ ಪ್ರಾಣಿಗಳು ಅಂತ ಹೇಳಿದ್ರೆ, ದೇವರು ಪ್ರಾಣಿಗಳಿಗೆ ಯಾಕೆ ಮಾತಾಡೋ ಶಕ್ತಿ ಗೊತ್ತಿಲ್ಲ ಗೊತ್ತಾ? ವಾಕ್ಚಾತುರ್ಯ ಅನ್ನೋದು ಮನುಷ್ಯನನ್ನು ತುಂಬ ಪವರ್ಫುಲ್ ಅನ್ನು ಮಾಡಿದೆ. ನಾವು ವಾಕ್ಚಾತುರ್ಯದಿಂದ ಎಷ್ಟೋ ಜನ ಮನಸ್ಸನ್ನು ನೋಯಿಸ್ತೀವಿ, ಎಷ್ಟೋ ಜನ ಮನಸ್ಸನ್ನು ಗೆಲ್ಲಿಸ್ತೀವಿ ಕೂಡ. ಹೌದು, ಆದರೆ ಈ ವಾಕ್ಚಾತುರ್ಯವನ್ನು ಯಾಕೆ ಪ್ರಾಣಿಗಳಿಗೆ ಕೊಟ್ಟಿಲ್ಲ ಅಂತ ಹೇಳಿದರೆ, ಲವ್ ಕ್ಯಾನ್ ಬಿ ಸ್ಪೋಕನ್ ಥ್ರೂ ಆ್ಯಕ್ಷನ್ಸ್ ಅಂತ. ಯಾಕಂತ ಹೇಳಿದರೆ ಪ್ರಾಣಿಗಳು ಅವುಗಳ ಪ್ರೀತಿಯನ್ನು ವ್ಯಕ್ತಪಡಿಸುತ್ತೆ ಹೇಗೆ? ಮಾತಿನ ಮೂಲಕ ಅಲ್ಲ, ಅದರ ನಡವಳಿಕೆ ಮೂಲಕ. ನಾವು ಎಲ್ಲೇ ಹೋಗಲಿ, ಒಂದು ಆಚೆ ಹೋಗಿ ಗೇಟ್ ಹತ್ರ ಹೋಗಿ ಬಂದರೂ ಕೂಡ ಮನೆಗೆ ಬಂದಾಗ ಅವು ನಮ್ಮನ್ನು ಎಷ್ಟು ಪ್ರೀತಿಯಿಂದ ವೆಲ್ಕಮ್ ಮಾಡತ್ವೆ. ಅವು ಏನೂ ಕೇಳ್ತಾ ಇರಲ್ಲ, ನಮ್ಮಿಂದ ಖಾಲಿ ಪ್ರೀತಿಯನ್ನು ಕೇಳ್ತಾ ಇರುತ್ತೆ, ಪ್ರೀತಿಯನ್ನು ಕೊಡ್ತಾ ಇರುತ್ತೆ. ಕೆಲವು ಸತಿ ನೋಡಿ, ನಾವು ಎಷ್ಟು ಬ್ಯುಸಿ ಆಗಿಬಿಡ್ತೀವಿ, ಅಟೆನ್ಷನ್ ಕೊಡದೇ ಇದ್ರೂ ಅದು ನಮ್ಮ ಸುತ್ತ ಬಂದು ಪ್ರೀತಿಯನ್ನು ತೋರಿಸ್ತಾ ಇರುತ್ತೆ. ಅಥವಾ ನಾವು ಬರೋವರೆಗೂ ನೀವು ಎಂಥದ್ದೇ ಅದಕ್ಕೆ ಇಷ್ಟ ಆಗೋ ಆಹಾರ ಇಟ್ಟಿದ್ರು ಕೂಡ ಆ ಆಹಾರನ ಮುಟ್ಟಲ್ಲ. ಯಾಕಂತ ಹೇಳಿದರೆ ತನ್ನ ಓನರ್ ಬರಲಿ, ನನ್ನ ಒಡೆಯ ಬರಲಿ, ನಾನು ನಂತರ ತಿಂತೀನಿ ಅಂತ ಅಷ್ಟು ನಿಯತ್ತಿಂದ ಕಾಯ್ತಾ ಇರುತ್ತೆ. ಹಾಗಾಗಿ ನೋಡಿ, ಮನುಷ್ಯನಿಗೆ ಅದು ತುಂಬಾ ಮುಖ್ಯ. ನೋಡಿ, ನಿನಗೆ ಭಗವಂತ ಬಂದು 20 ಸೆಕೆಂಡ್ ಕೊಡ್ತಾನೆ ಅಂತ ಅಂದ್ಕೊಳ್ಳಿ. ನೋಡಪ್ಪ, 20 ಸೆಕೆಂಡ್ ಆದಮೇಲೆ ನಿನ್ನನ್ನು ನಾನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಅಂತ ಖಾಲಿ 20 ಸೆಕೆಂಡ್ ಕೊಟ್ಟರೆ, ಮೊದಲನೇದಾಗಿ ನೀವು ಯೋಚನೆ ಮಾಡೋದೇನು? ನಿಮ್ಮ ಮನೆಯಲ್ಲ, ಕಾರಲ್ಲ, ಆಸ್ತಿ ಅಲ್ಲ. ನಾನು ಯಾರನ್ನು ತುಂಬ ಪ್ರೀತಿಸ್ತೀವೋ ಅವ್ರ ಬಗ್ಗೆ ಯೋಚನೆ ಮಾಡ್ತೀವಿ, ನಾನು ಇಲ್ಲದೆ ಅವ್ರು ಹೇಗಿರ್ತಾರೆ ಅನ್ನೋದು. ಹಾಗಾಗಿ ಮನುಷ್ಯನಿಗೆ ತುಂಬಾ ಮುಖ್ಯ ಏನಪ್ಪ ಅಂತ ಹೇಳಿದರೆ ಪ್ರೀತಿ ಅನ್ನೋದು ಮುಖ್ಯ. ಮನುಷ್ಯನಿಗೆ ಆ ಪ್ರೀತಿ ಅನ್ನೋದು ನಾವು ಕೊಡಬೇಕು ಹೊರತು ಯಾವಾಗ ಬೇಡ್ತಾ ಹೋಗ್ತೀವೋ ತುಂಬ ಸಣ್ಣವರಾಗ್ತೀವಿ. ಹಾಗಾಗಿ ಮನೆಯಲ್ಲಿ ನೀವು ಯಾವುದೇ ರೀತಿಯ ಪೆಟ್ಟಾಗಿರ್ಬೋದು ಅದನ್ನು ಸಾಕಿ. ಯಾಕಂತ ಹೇಳಿದರೆ ಯಾವಾಗ ನಮಗೆ ಅನ್ಕಂಡೀಷ್ನಲ್ ಲವ್ ಕಾನ್ಸ್ಟೆಂಟಾಗಿ ಸಿಗ್ತಾ ಇರುತ್ತೋ ಮನೆಯ ಆರ ಆಗಿರ್ಬೋದು, ಮನೆಯ ವೈಬ್ರೇಷನ್ ಆಗಿರ್ಬೋದು ಚೇಂಜ್ ಆಗುತ್ತೆ. ಯಾವಾಗಲೂ ಅಷ್ಟೇ, ನಾವು ಯಾವುದೋ ಒಂದು ಪ್ರಾಣಿಗೆ ಆಹಾರ ಹಾಕಿದಾಗಲೂ ಅಷ್ಟೇ ನಮ್ಮಲ್ಲಿ ಸೆರೋಟಿನಿನ್ ಅನ್ನೋ ಹಾರ್ಮೋನ್ ರಿಲೀಸ್ ಆಗುತ್ತೆ. ಯಾಕಂತ ಹೇಳಿದರೆ ಇದು ನಾವು ಯಾರಿಗಾದರೂ ಸಹಾಯ ಮಾಡಿದಾಗ ನೋಡಿ, ಯಾವಾಗಲೂ ಹೇಳ್ತೀನಿ, ಕೊಡೋನು ತುಂಬ ಖುಷಿಯಾಗಿರ್ತಾನಂತೆ, ಬೇಡೋನು ಯಾವಾಗಲೂ ದುಃಖದಲ್ಲಿರ್ತಾನಂತೆ. ಯಾಕಂತ ಹೇಳಿದರೆ ಎಷ್ಟೇ ತಗೊಂಡ್ರು ಕೂಡ ಅವನಿಗೆ ನೆಮ್ಮದಿ ಇರಲ್ವಂತೆ. ಹಾಗಾಗಿ ಯಾವಾಗ ನಾವು ಯಾರಿಗಾದರೂ ಸಹಾಯ ಮಾಡ್ತೀವೋ, ಯಾರಿಗಾದ್ರೂ ಇದು ಮಾಡ್ತೀವೋ, ನಮಗೆ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಬರುತ್ತೆ. ಆ ಪ್ರಾಣಿಗಳನ್ನು ತುಂಬ ಪ್ರೀತಿಯಿಂದ ನೋಡ್ಕೊಳ್ಳೋದಾಗಿರ್ಬೋದು, ಅದಕ್ಕೆ ಅಟೆನ್ಷನ್ ಕೊಟ್ಟಾಗ ನಮಗೆ ಆ ಅನ್ಕಂಡೀಷ್ನಲ್ ಲವ್ ಯಾವಾಗ ಸಿಗ್ತಾ ಹೋಗುತ್ತೆ ಆಗ ನಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ಹುಡ್ತಾ ಹೋಗುತ್ತೆ. ಯಾಕಂತ ಹೇಳಿದರೆ ಇನ್ನೊಂದು ಹೇಳ್ತೀನಿ, ಮನುಷ್ಯನಿಗೆ ಒಂಟಿತನ ಅನ್ನೋದು ಭಾಳ ಡಿಪ್ರೆಷನ್ನಿಗೆ ತಳ್ಳುತ್ತೆ. ಯಾವಾಗ ನಮ್ಮ ಸುತ್ತ ಒಂದು ಪ್ರಾಣಿ ಇದೆ, ಪಕ್ಷಿ ಇದೆ, ಅಥವಾ ನಾವು ನೇಚರ್ಗೆ ತುಂಬ ಕ್ಲೋಸ್ ಆಗಿರ್ತೀವೋ ಆಗ ನಮಗೆ ಈ ಒಂಟಿತನ ಅನ್ನೋದು ಕಾಡಲ್ಲ. ಹಾಗಾಗಿ ಈ ಅನ್ಕಂಡೀಷ್ನಲ್ ಲವನ್ನು ಇವತ್ತೇ ನಿಮ್ಮ ಮನೆಗೆ ತಗೊಂಡು ಬನ್ನಿ. ಯಾವತ್ತೂ ಅಷ್ಟೇ, ಯಾರ ಮನೆಯಲ್ಲಿ ಒಂದು ಪ್ರಾಣಿ ಇರುತ್ತೋ ಅವರಿಗೆ ಒಂದು ಮನೆಯಲ್ಲಿ ಒಂದು ಮಗು ಇದ್ದಷ್ಟೇ ಸಂತೋಷ ಸಿಗುತ್ತೆ. ಒಂದು ಮಗು ಇದ್ದಷ್ಟೇ, ಹೇಗೆ ಮಗು ಚಿಕ್ಕ ಪುಟ್ಟ ಸಣ್ಣ ಚೇಷ್ಟೆ ಮಾಡ್ತಾ ಇರುತ್ತೆ ಹಾಗೆ ಆ ಪ್ರೀತಿ ನಮಗೆ ಸಿಗ್ತಾ ಇರುತ್ತೆ. ನಮಗೂ ಅಷ್ಟೇ ಪ್ರಾಣಿಗಳು ಒಂದು ಶಿಸ್ತನ್ನು ತೋರಿಸುತ್ತೆ. ಯಾಕಂತ ಹೇಳಿದ್ರೆ ಅದಕ್ಕೆ ವಾಕಿಂಗ್ ಕರ್ಕೊಂಡು ಹೋದಾಗ ನಾವು ಕೂಡ ವಾಕಿಂಗ್ ಹೋಗ್ತೀವಿ, ನಮ್ಮ ದೇಹದ ತೂಕವನ್ನು ಕೂಡ ನಾವು ಕಂಟ್ರೋಲ್ ಮಾಡ್ತಾ ಹೋಗ್ತೀವಿ. ನೀವು ಸಾಮಾನ್ಯ ಸೂಕ್ಷ್ಮ ಗಮನಿಸಿ, ಪ್ರಾಣಿಗಳು ಇಷ್ಟೇ ಒಳ್ಳೆ ಆಹಾರ ಕೊಡಿ, ಅವು ಎಷ್ಟು ಬೇಕೋ ಅಷ್ಟೇ ಅವರ ದೇಹಕ್ಕೆ ಮಿತಿಯಾಗಿ ತಿನ್ನುತ್ತೆ. ಆದರೆ ಮನುಷ್ಯರು ಹಾಗಲ್ಲ, ನಮಗೆ ದೇಹಕ್ಕೆ ಸೇರ್ತಾ ಇಲ್ಲ ಅಂದ್ರೆ ನಾವು ಬಲವಂತ ಮಾಡಿ ತಿಂತಾ ಹೋಗ್ತೀವಿ. ಅದೆಲ್ಲ ಡಿಸಿಪ್ಲಿನು ಪ್ರಾಣಿ ಕಲಿಸುತ್ತೆ.
ಹಾಗಾಗಿ ಇವತ್ತೇ ಒಂದು ಮನೆಗೆ ಒಂದು ಪ್ರಾಣಿಯನ್ನ ತಗೊಂಡ್ಬನ್ನಿ. ಯಾವುದೇ ಒಂದು ಪ್ರಾಣಿ ಆಗಿರ್ಬೋದು, ಅದಕ್ಕೊಂದು ಆಶ್ರಯ ಕೊಡಿ. ಅದು ನಿಮ್ಮಲ್ಲಿ ಒಂದು ಸೆರೋಟೋನಿನ್ ಹಾರ್ಮೋನ್ ಅನ್ನ ರಿಲೀಸ್ ಮಾಡುತ್ತೆ. ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಲೋನ್ಲಿನೆಸ್ ಇಂದ ಆಚೆ ಬರ್ತೀರಾ. ನಿಮ್ಮ ಸೈಕಾಲಜಿಕಲ್ ವೆಲ್ಬೀಯಿಂಗ್ಗೆ ಪ್ರಾಣಿ ಕೂಡ ಮೇಜರ್ ಇಂಪ್ಯಾಕ್ಟ್ ಅನ್ನ ಬೀರುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.